ಮನೆಗೊಂದು ಹೊಸ ಮಗು ಬಂದಾಗ ಆಗೋ ಸಂಭ್ರಮವೇ ಬೇರೆ. ಆದ್ರೆ ಆ ಪುಟ್ಟ ಕಂದ ಅಳುಲು ಶುರು ಮಾಡೋದ್ರ ತಕ್ಷಣ ಎಲ್ಲರ ಮುಖದಲ್ಲೂ ಒಂದು ರೀತಿಯ ಆತಂಕ ಶುರುವಾಗತ್ತೆ, ಹೌದಲ್ವಾ? ಒಬ್ಬೊಬ್ರು ಒಂದೊಂದು ತರಹ ಸಲಹೆ ಕೊಡಕ್ಕೆ ಶುರು ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಮಗುವಿನ ಅಳುವಿನ ಹಿಂದಿನ ಕಾರಣವಾದ್ರೂ ಏಮೋ? ಬನ್ನಿ, ಇದರ ಹಿಂದಿರೋ ವಿಜ್ಞಾನವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಮಾತಿದೆಯಲ್ಲ, ಇದು ನಾವು ಇವತ್ತು ಚರ್ಚಿಸಿರುವ ಪ್ರತಿಯೊಂದು ವಿಷಯಕ್ಕೂ ಅಡಿಪಾಯ. ಮಗುವಿನ ಅಳುವನ್ನೋದು ಅದರ ಹಠ ಅಥವಾ ಕೆಟ್ಟ ವರ್ತನೆಯಲ್ಲ. ಅದು ಕೇವಲ ಒಂದು ಬಯೋಲಾಜಿಕಲ್ ಅಲಾರ್ಮ್. ಅಂದ್ರೆ ಅದರ ಯಾವುದೋ ಒಂದು ಅವಶ್ಯಕತೆ ಪೂರೈಕೆ ಆಗಿಲ್ಲ ಅಂತ ನಮಗೆ ತಿಳಿಸೋ ಒಂದು ಸಂಕೇತವಷ್ಟೇ. ಸಾಮಾನ್ಯವಾಗಿ ಮಗುವಿನ ಅಳುವನ್ನು ನಾವು ಹೇಗೆ ತಪ್ಪಾಗಿ ಅರ್ಥ ಮಾಡ್ಕೋತೀವಿ ಅನ್ನೋದಿಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನಾವು ಅದನ್ನ ಕೆಟ್ಟ ಕೋಪ, ಹಠ ಅಥವಾ ತಾಯಿಯನ್ನ ಆಟ ಆಡಿಸೋಕೆ ಮಾಡ್ತಿರೋ ಕುಶಲತೆ ಅನ್ಕೋತೀವಿ. ಆದ್ರೆ ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಮೆದುಳಿನಿಂದ ಬರುವೊಂದು ಸಹಜ ಪ್ರತಿಕ್ರಿಯೆ. ಇದು ತಾಯಿಯ ವೈಫಲ್ಯವಂತೂ ಖಂಡಿತ ಅಲ್ಲ, ಬದಲಾಗಿ ಗಮನ ಕೊಡ್ಲೇಬೇಕಾದ ಒಂದು ವೈದ್ಯಕೀಯ ಲಕ್ಷಣ. ಸರಿ, ಮಗು ಅಳೋಕೆ ಅತಿ ಸಾಮಾನ್ಯ ಕಾರಣ ಯಾವುದು ಅಂತ ಕೇಳಿದ್ರೆ ಎಲ್ರೂ ಹೇಳೋದು ಒಂದೇ ಉತ್ತರ: ಹಸಿವು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಗು ಜೋರಾಗಿ ಅಳೋಕೆ ಶುರು ಮಾಡ್ದಾಗ ಅದು ಹಸಿವಿನ ಮೊದಲ ಸಿಗ್ನಲ್ ಅಲ್ಲ, ಅದು ಕೊನೆಯ ಹಂತದ ಹತಾಶೆಯ ಸಂಕೇತ. ನೋಡಿ, ಮಗುವಿಗೆ ಹಸಿವಾದಾಗ ಅದು ಒಂದೇ ಸಾರಿ ಅಳೋಕೆ ಶುರು ಮಾಡಲ್ಲ. ಹಂತ ಹಂತವಾಗಿ ಸಿಗ್ನಲ್ ಕೊಡುತ್ತೆ. ಮೊದಲು ತಲೆ ಆಚೀಚೆ ತಿರುಗಿಸಿ ಬಾಯಿ ತೆರೆದು ಏನನ್ನೋ ಹುಡುಕುತ್ತೆ, ತುಟಿಗಳನ್ನ ಸಪ್ಪರಿಸುತ್ತೆ. ಆಮೇಲೆ ತನ್ನ ಕೈಗಳನ್ನೇ ಬಾಯಿಗಿಟ್ಟು ಜೋರಾಗಿ ಚೀಪುತ್ತೆ. ಈ ಆರಂಭಿಕ ಹಂತಗಳಲ್ಲೇ ನಾವು ಹಸಿವನ್ನು ಗುರುತಿಸಿ ಹಾಲುಣಿಸ್ಬೇಕು. ಅದು ಗಟ್ಟಿಯಾಗಿ ಅಳೋವರೆಗೂ ಕಾಯೋದು ಸರಿಯಲ್ಲ. ಯಾಕೆ ಕಾಯ್ಬಾರ್ದು ಅಂದ್ರೆ, ಮಗು ತುಂಬಾ ಉದ್ವೇಗದಿಂದ ಅಳುವಾಗ ಅದರ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿಯಾಗುತ್ತೆ. ಇದರಿಂದ ಮಗುವಿಗೆ ಸರಿಯಾಗಿ ಉಸಿರಾಡೋಕೆ, ನುಂಗೋಕೆ ಮತ್ತು ಹಾಲನ್ನು ಹೀರ್ಕೊಳ್ಳೋಕೆ ಆಗೋದಿಲ್ಲ. ಆ ಸಮಯದಲ್ಲಿ ಬಲವಂತವಾಗಿ ಹಾಲು ಕುಡಿಸಲು ಹೋದ್ರೆ ಅದು ಇನ್ನಷ್ಟು ಕಿರಿಕಿರಿಗೆ ಕಾರಣ ಆಗತ್ತೆ ಅಷ್ಟೇ. ಹಾಗಾದ್ರೆ ಮಗು ಅತಿಯಾಗಿ ಅಳ್ತಾ ಇದ್ರೆ ಏನ್ ಮಾಡ್ಬೇಕು? ಮೊದಲು ಮಗುವನ್ನು ಸಮಾಧಾನ ಮಾಡ್ಬೇಕು. ಈ 4 ಸರಳ ಹಂತಗಳನ್ನು ಪಾಲಿಸಿ. ಮೊದಲು ಮಗುವನ್ನು ಎದೆಗೆ ಒರಗಿಸಿ ನೇರವಾಗಿ ಹಿಡಿದುಕೊಂಡು ನಿಧಾನವಾಗಿ ತೂಗಿ. ಅದರ ಉಸಿರಾಟ ನಾರ್ಮಲ್ ಆದ್ಮೇಲೆ ಅದು ಶಾಂತವಾದ ನಂತರವಷ್ಟೇ ಹಾಲುಣಿಸಲು ಪ್ರಯತ್ನಿಸಿ. ಸರಿ, ಹಸುವಿನ ವಿಚಾರವಾಯ್ತು. ಈಗ ಮಗುವಿನ ಅಳುವಿಗೆ ಬೇರೆ ಯಾವೆಲ್ಲ ಕಾರಣಗಳಿರ್ಬೋದು ಅಂತ ನೋಡೋಣ. ಇದರಲ್ಲಿ ಪ್ರಮುಖವಾದದ್ದು ದೈಹಿಕ ಅಸ್ವಸ್ಥತೆ, ಅಂದ್ರೆ ಫಿಸಿಕಲ್ ಡಿಸ್ಕಂಫರ್ಟ್. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಬಟ್ಟೆಯ ಲಂಗೋಟಿಗಳನ್ನು ಬಳಸೋದು ಸಾಮಾನ್ಯ. ಇದು ಒಳ್ಳೇದೇ, ಆದ್ರೆ ತುಂಬಾ ಎಚ್ಚರಿಕೆ ಬೇಕು. ಯಾಕಂದ್ರೆ ಮಗು ಮೂತ್ರ ಮಾಡಿದಾಗ ಅದರಲ್ಲಿರೋ ಯೂರಿಯಾ ಗಾಳಿಯಲ್ಲಿರೋ ಬ್ಯಾಕ್ಟೀರಿಯಾ ಜೊತೆ ಸೇರಿ ಅಮೋನಿಯಾ ಆಗಿ ಬದಲಾಗುತ್ತೆ. ಈ ಅಮೋನಿಯಾ ಮಗುವಿನ ಸೂಕ್ಷ್ಮ ಚರ್ಮದ ಮೇಲೆ ಕೆಮಿಕಲ್ ಬರ್ನ್, ಅಂದ್ರೆ ರಾಸಾಯನಿಕ ಸುಟ್ಟ ಗಾಯದ ಹಾಗೆ ಪರಿಣಾಮ ಬೀರಬಹುದು. ಇದಕ್ಕಾಗಿಯೇ ಮಗು ಮೂತ್ರ ಮಾಡಿದ ಕೇವಲ 10ರಿಂದ 15 ನಿಮಿಷಗಳ ಒಳಗೆ ಆ ಒದ್ದೆ ಲಂಗೋಟಿಯನ್ನು ಬದಲಾಯಿಸಲೇಬೇಕು. ಸ್ವಲ್ಪ ತಡವಾದ್ರೂ ಮಗುವಿನ ಚರ್ಮದ ಮೇಲೆ ದದ್ದುಗಳು, ಅಂದ್ರೆ ಡೈಪರ್ ರ್ಯಾಷಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ಅಯ್ಯೋ ಮಗುಗೆ ಚಳಿಯಾಗುತ್ತೆ ಅನ್ನೋ ಒಂದು ದೊಡ್ಡ ಭಯ ಇದೆ. ಇದ್ರಿಂದ ನಾವೇನ್ ಮಾಡ್ತೀವಿ, ಮಗುವಿಗೆ ಪದರ ಪದರ ಬಟ್ಟೆ ಹಾಕಿ, ಸ್ವೆಟ್ಟರು, ಟೋಪಿ ಎಲ್ಲ ಹಾಕಿ ದಪ್ಪ ಹೊದಿಕೆಯಿಂದ ಗಟ್ಟಿಯಾಗಿ ಸುತ್ತಿಡ್ತೀವಿ. ಇದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೇ ಆದ್ರೂ ಮಗುವಿನ ದೇಹಕ್ಕೆ ಇದು ಒಂದು ದೊಡ್ಡ ಒತ್ತಡವನ್ನೇ ಉಂಟುಮಾಡುತ್ತೆ. ಒಂದು ನವಜಾತ ಶಿಶುವಿನ ಆರೋಗ್ಯಕರ ದೇಹದ ತಾಪಮಾನ, ಅಂದ್ರೆ ಕೋರ್ ಬಾಡಿ ಟೆಂಪರೇಚರ್, ಯಾವಾಗ್ಲೂ 36.5ರಿಂದ 37.5 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿರಬೇಕು. ಇದನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಮಗುವಿಗೆ ತುಂಬಾ ಬಿಸಿಯಾಗುತ್ತಿದ್ಯಾ ಅಥವಾ ಚಳಿಯಾಗುತ್ತಿದ್ಯಾ ಅಂತ ತಿಳಿಯೋಕೆ ಈ ಲಕ್ಷಣಗಳನ್ನ ಗಮನಿಸಿ. ಒಂದು ಸಿಂಪಲ್ ಟಿಪ್ ಏನಂದ್ರೆ, ಮಗುವಿನ ಕೈಕಾಲು ಮುಟ್ಟಿ ತಾಪಮಾನ ನೋಡಬಾರ್ದು, ಯಾಕೆಂದ್ರೆ ಅದು ಯಾವಾಗ್ಲೂ ಸ್ವಲ್ಪ ತಣ್ಣಗಿರುತ್ತೆ. ಬದಲಿಗೆ ಮಗುವಿನ ಕತ್ತಿನ ಹಿಂಭಾಗ ಅಥವಾ ಎದೆಯನ್ನು ಮುಟ್ಟಿ ಪರೀಕ್ಷಿಸಬೇಕು. ಒಂದು ಸರಳ ನಿಯಮ ನೆನಪಿಡಿ: ನಮಗೆ ಆರಾಮಾಗಿರಲು ಎಷ್ಟು ಬಟ್ಟೆ ಬೇಕು ಅದಕ್ಕಿಂತ ಕೇವಲ 1 ಪದರ ಹೆಚ್ಚು ಬಟ್ಟೆ ಮಗುವಿಗೆ ಹಾಕಿದ್ರೆ ಸಾಕು. ಈಗ ಒಂದು ವಿಶಿಷ್ಟವಾದ ಸವಾಲಿನ ಬಗ್ಗೆ ಮಾತಾಡೋಣ. ಇದು ವಿಶೇಷವಾಗಿ ನಮ್ಮ ಭಾರತೀಯ ಅವಿಭಕ್ತ ಕುಟುಂಬಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಅಂದ್ರೆ ಮನೆಯಲ್ಲಿ ಸದಾ ಜನ, ಗದ್ದಲ, ಸಂಭ್ರಮದ ವಾತಾವರಣ ಇದ್ದಾಗ ಅದು ಮಗುವಿನ ನರವ್ಯೂಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಮೆದುಳಿಗೆ ಒಂದು ಅದ್ಭುತ ಶಕ್ತಿ ಇದೆ. ಅದೇ ಸೆನ್ಸರಿ ಗೇಟಿಂಗ್. ಅಂದ್ರೆ ಸುತ್ತಮುತ್ತ ಎಷ್ಟೇ ಗದ್ದಲ ಇದ್ರೂ ನಮಗೆ ಬೇಡದ ಶಬ್ದ, ಬೆಳಕನ್ನ ಫಿಲ್ಟರ್ ಮಾಡಿ ಬೇಕಾದ ವಿಷಯದ ಮೇಲೆ ಮಾತ್ರ ಗಮನ ಹರಿಸಬಹುದು. ಆದ್ರೆ ಒಂದು ನವಜಾತ ಶಿಶುವಿನ ಮೆದುಳಿಗೆ ಈ ಸಾಮರ್ಥ್ಯ ಶೂನ್ಯ. ಅಂದ್ರೆ ಪ್ರತಿ ಶಬ್ದ,
ಪ್ರತಿ ಬೆಳಕು ಪ್ರತಿ ಸ್ಪರ್ಶ ಅದರ ನರವ್ಯೂಹವನ್ನ ನೇರವಾಗಿ ಫಿಲ್ಟರ್ ಇಲ್ದೆ ತಲುಪುತ್ತೆ. ಈ ರೀತಿ ಅತಿಯಾದ ಪ್ರಚೋದನೆಯಾದಾಗ ಮಗು ಒಂದೇ ಸರಿ ಅಳೋಕೆ ಶುರುಮಾಡಲ್ಲ. ಅದಕ್ಕೂ ಮುಂಚೆ ಕೆಲವು ಸೂಕ್ಷ್ಮ ಸಂಕೇತಗಳನ್ನ ಕೊಡುತ್ತೆ. ಯಾರ ಮುಖವನ್ನೂ ನೋಡ್ದೆ ದೃಷ್ಟಿ ತಪ್ಪಿಸೋದು, ತಲೆಯನ್ನ ತಿರುಗಿಸ್ಕೊಳ್ಳೋದು, ಪದೇ ಪದೇ ಬಿಕ್ಕಳಿಸೋದು ಮತ್ತು ತನ್ನ ಪುಟ್ಟ ಬೆರಳುಗಳನ್ನ ಅಘನವಾಗಿ ಹರಡೋದು, ಇವೆಲ್ಲ ನನಗೆ ಸಾಕಾಯ್ತು, ದಯವಿಟ್ಟು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳೋ ಸೂಚನೆಗಳು. ಇಂತಹ ಸಮಯದಲ್ಲಿ ಮಗುವನ್ನು ಸಮಾಧಾನಪಡಿಸಲು ಇರೋದು ಒಂದೇ ದಾರಿ. ತಕ್ಷಣ ಮಗುವನ್ನು ಆ ಗದ್ದಲದ ವಾತಾವರಣದಿಂದ ಒಂದು ಶಾಂತವಾದ, ಸ್ವಲ್ಪ ಕತ್ಲಿರುವ ಕೋಣೆಗೆ ಕರೆದೊಯ್ಯಿರಿ. ಹೀಗೆ ಮಾಡಿದಾಗ ಅದರ ನರವ್ಯೂಹಕ್ಕೆ ರೀಸೆಟ್ ಆಗಲು ಅಂದ್ರೆ ವಿಶ್ರಾಂತಿ ಪಡೆಯಲು ಅವಕಾಶ ಸಿಗುತ್ತೆ. ಸರಿ, ಇಲ್ಲಿವರೆಗೂ ನಾನು ಸಾಮಾನ್ಯ ಕಾರಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾವು ಅತ್ಯಂತ ನಿರ್ಣಾಯಕ ಭಾಗಕ್ಕೆ ಬಂದಿದ್ದೇವೆ. ಮಗುವಿನ ಅಳು ಯಾವಾಗ ನಿಜವಾದ ವೈದ್ಯಕೀಯ ತುರ್ತು ಸ್ಥಿತಿಯ ಸಂಕೇತವಾಗಿರುತ್ತೆ ಅನ್ನೋದನ್ನ ಗುರುತಿಸೋ ಹೇಗೆ ಅಂತ ತಿಳಿಯೋಣ. ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯ. ಈ 3 ಅಪಾಯಕಾರಿ ಸಂಕೇತಗಳನ್ನು ಯಾವತ್ತೂ ನಿರ್ಲಕ್ಷಿಸಬೇಡಿ. 1. ಮಗುವಿನ ಅಳು ಸಾಮಾನ್ಯದಂತೆ ಇಲ್ಲದೆ ತುಂಬ ತೀಕ್ಷ್ಣವಾಗಿ, ಕಿವಿಗೆ ಕರ್ಕಶವಾಗಿ, ಬೆಕ್ಕು ಕಿರುಚಿದ ಹಾಗೆ ಇದ್ರೆ. 2. ಎಷ್ಟೇ ಸಮಾಧಾನ ಮಾಡಿದ್ರೂ ಮಗು 2 ಗಂಟೆಗಳಿಗಿಂತ ಹೆಚ್ಚು ಕಾಲ ನಿಲ್ಲಿಸಬೇ ಅಳ್ತಾ ಇದ್ರೆ. ಮತ್ತು 3. ಅಳುವಿನ ಜೊತೆಗೆ ಜ್ವರ ಇದ್ರೆ ತಕ್ಷಣವೇ ವೈದ್ಯಕೀಯ ಸಹಾಯ ಪಡೆಯಬೇಕು. ಈ ಸಂಖ್ಯೆಯನ್ನ ನೆನಪಿನಲ್ಲಿಟ್ಟುಕೊಳ್ಳಿ. 38.0 ಡಿಗ್ರಿ ಸೆಲ್ಸಿಯಸ್ ಅಥವಾ 100.4 ಡಿಗ್ರಿ ಫ್ಯಾರನ್ಹೈಟ್. 3 ತಿಂಗಳೊಳಗಿನ ಯಾವುದೇ ಶಿಶುವಿನಲ್ಲಿ ದೇಹದ ತಾಪಮಾನ ಇದಕ್ಕಿಂತ ಹೆಚ್ಚಿದ್ದರೆ ಅದನ್ನು ತೀವ್ರವಾದ ವೈದ್ಯಕೀಯ ತುರ್ತುಸ್ಥಿತಿ ಅಂತಾನೆ ಪರಿಗಣಿಸಬೇಕು. ಒಂದು ವಿಷಯ ಸ್ಪಷ್ಟವಾಗಿ ನೆನ್ಪಿಡಿ, ಸಮಾಧಾನ ಮಾಡೋಕಾಗ್ದಷ್ಟು ನಿರಂತರ ಅಳು ಮತ್ತು ಜ್ವರ, ಈ ಕಾಂಬಿನೇಷನ್ ಯಾವತ್ತೂ ನಾರ್ಮಲ್ ಅಲ್ಲ. ಇದು ಮೆನಿಂಜೈಟಿಸ್ನಂತಹ ಮಾರಣಾಂತಿಕ ಸೋಂಕಿನ ಲಕ್ಷಣವಾಗಿರಬಹುದು. ಹಾಗಾಗಿ ಮನೆಯಲ್ಲಿ ಚಿಕಿತ್ಸೆ ಮಾಡೋ ಪ್ರಯತ್ನ ಮಾಡದೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಕರೆದೊಯ್ಯಿರಿ. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ಮುಂದಿನ ಬಾರಿ ಮಗು ಅತ್ತಾಗ ಅದನ್ನ ಒಂದು ಆತಂಕದ ಕ್ಷಣವಾಗಿ ನೋಡುವ ಬದಲು ಮಗು ನಮ್ಮೊಂದಿಗೆ ನಡೆಸಲು ಪ್ರಯತ್ನಿಸ್ತಿರುವ ಒಂದು ಸ್ಪಷ್ಟ ಸಂಭಾಷಣೆಯ ಆರಂಭ ಎಂದು ಭಾವಿಸಿದ್ರೆ ಹೇಗೆ? ಅದರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನಿಸಿದ್ರೆ ಆತಂಕದ ಬದಲು ಬಾಂಧವ್ಯ ಬೆಳೆಯುತ್ತೆ ಅಲ್ವಾ? ಈ ಹೊಸ ದೃಷ್ಟಿಕೋನದೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ.